ಯಾವ ರೀತಿಯಾಗಿ ಏನಾಗಿದೆ ಇವತ್ತು ಅಂತ ಹೇಳಿ. ಸೊ ರೇವಣ್ಣ ಅವ್ರನ್ನ ನಿನ್ನೆ ಕಸ್ಟಡಿಗೆ ಕೊಟ್ಟ ನಂತರ ಆಗಿರುವಂತಹ ಬೆಳವಣಿಗೆಗಳು ಏನಿದೆ, ಇವತ್ತು ಯಾವ ರೀತಿಯಾಗಿ ನಡೆದಿದೆ, ಆಮೇಲೆ ಅತಿ ಮುಖ್ಯವಾಗಿ ಇವತ್ತು ಬಹುದೊಡ್ಡ ಟ್ವಿಸ್ಟ್ ಈ ಪ್ರಕರಣದಲ್ಲಿ ಸಿಗ್ತಾ ಇರೋದು ಅದು ಜೆಡಿಎಸ್ನ ನಾಯಕರು ಮಾಡಿರುವಂತಹ ಗಂಭೀರ ಆರೋಪ ಕಾಂಗ್ರೆಸ್ನ ಶಾಸಕರೊಬ್ಬರ ಮೇಲೆ. ಏನದು ಹಾಗಿದ್ದಾಗ ಅದರ ಪೂರ್ತಿಯಾದಂಥ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಕಾಂಗ್ರೆಸ್ನ ಶಾಸಕರ ಮೇಲೆ ಜೆಡಿಎಸ್ನ ನಾಯಕರು ಇವತ್ತು ಹಾಸನದಲ್ಲಿ ಮಾಡಿದಂತಹ ಆರೋಪ ಏನು ನೋಡೋಣ. ಕೆಆರ್ ನಗರ ಸಂತ್ರಸ್ತೆಯ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇದು. ಕೆಆರ್ ನಗರ ಕೇಸಿನ ಹಿಂದಿದ್ದಾರ ಕಾಂಗ್ರೆಸ್ನ ಶಾಸಕ. ಒಕ್ಕಲಿಗರ ಸಾಮ್ರಾಜ್ಯದ ಅಧಿಪತ್ಯಕ್ಕಾಗಿ ಇಷ್ಟೆಲ್ಲ ಆಯ್ತಾ? ಡಿಕೆ ಶಿವಕುಮಾರನ್ನ ಮೆಚ್ಚಿಸೋಕೋಸ್ಕರ ರೇವಣ್ಣ ವಿರುದ್ಧ ದೂರನ್ನ ಕೊಡಿಸಿದ್ರ? ಇದು ಬಹುದೊಡ್ಡದಾಗಿರುವಂತ ಆರೋಪ. ಈಗ ಕಹಾನಿ ಮೇ ಟ್ವಿಸ್ಟ್ ಹೇ ಅಂತಾರಲ್ಲ ಹಾಗೆ ಇವತ್ತಿನ ಇವೆಲ್ಲ ಬೆಳವಣಿಗೆಗಳಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ಜೆಡಿಎಸ್ನ ನಾಯಕರು ಇವತ್ತು ಏಕಾಏಕಿಯಾಗಿ, ಎಸ್ಪೆಷಲಿ ಹಾಸನದಲ್ಲಿರುವಂತಹ ಜೆಡಿಎಸ್ನ ನಾಯಕರು ಇವತ್ತು ಈ ಬಹುದೊಡ್ಡ ಆರೋಪವನ್ನ ಮಾಡಿದ್ರು. ಅದು ಕಾಂಗ್ರೆಸ್ನ ಶಾಸಕರ ಮೇಲೆ. ಯಾವ ಶಾಸಕರ ಮೇಲೆ ಈ ಆರೋಪ, ಯಾವ ಬಾಣವನ್ನ ಪ್ರಯೋಗ ಮಾಡಿದ್ರು? ಡಿ ಕೆ ಶಿವಕುಮಾರ್ ಅವರನ್ನ ಮೆಚ್ಚಿಸೋಕ್ಕೋಸ್ಕರ ಅವ್ರು ಮಾಡಿರುವಂತ ಕೆಲಸ ಏನು? ಹಾಗಿದಾಗ ಕೇಸ್ ಕೊಟ್ಟಿದ್ದಾರೆ ಅಂದ್ಮೇಲೆ ಕೇಸ್ ಕೊಡ್ಸಿರೋದು ತಪ್ಪ? ಆ ಘಟನೆ ನಡೆದಿರೋದು ಸರಿನಾ, ಹೌದಾ ಅಲ್ವಾ? ಅದು ಕ್ರೂಷಿಯಲ್ ಆಗಿರುತ್ತೆ ಈ ವಿಚಾರದಲ್ಲಿ. ಸೊ ರೇವಣ್ಣ ಬಂಧನದ ಬೆನ್ನಲ್ಲೇ ಈಗ ಜೆಡಿಎಸ್ ಹೊಸ ಬಾಂಬ್ ಏನ್ ಸಿಡಿಸಿದೆ. ರೇವಣ್ಣ ಅರೆಸ್ಟ್ ಹಿಂದೆ ಡಿಕೆ ಪಾತ್ರ ಅಂತ ಆರೋಪವನ್ನ ಮಾಡಿದ್ದಾರೆ. ರೇವಣ್ಣ ವಿರುದ್ಧ ದೂರು ಕೊಡಿಸಿದ್ರ ಕೆಆರ್ ನಗರದ ಶಾಸಕರು. ಡಿಕೆ ಶಿವಕುಮಾರ್ ಮೆಚ್ಚಿಸೋಕೆ ಕಿಡ್ನಾಪ್ ಕೇಸ್ ಹಾಕಿಸಿದ್ರ ಶಾಸಕ ರವಿಶಂಕರ್. ರೇವಣ್ಣ ಕುಟುಂಬದ ವಿರುದ್ಧ ಚಿತಾವಣೆ ನಡೆಸಿದ್ರ. ರೇವಣ್ಣ ಬಂಧನದ ಬೆನ್ನಲ್ಲೇ ಜೆಡಿಎಸ್ ನಾಯಕರ ಹೊಸ ಬಾಂಬ್. ಜೆಡಿಎಸ್ ನಾಯಕರ ಆರೋಪವನ್ನ ಶಾಸಕ ರವಿಶಂಕರ್ ಅಲ್ಲಗಳೆದಿದ್ದಾರೆ. ಅಂದ್ರೆ ಒಂದು ತನಿಖೆಯ ಆಂಗಲ್ ನಲ್ಲಿ ಸಿಗ್ತಾ ಇರೋ ಟ್ವಿಸ್ಟ್ ಅಲ್ಲ ಇದು, ಬದಲಾಗಿ ರಾಜಕೀಯವಾಗಿ ಸಿಗ್ತಾ ಇರ್ತಕ್ಕಂತಹ ಟ್ವಿಸ್ಟ್ ಇದು. ಆದ್ರೆ ಇದೇ ನಿಜಾನ ಇಲ್ವಾ ಅದನ್ನು ಕೂಡ ತನಿಖೆಗೆ ಒಳಪಡಿಸ್ತಾರ ಗೊತ್ತಿಲ್ಲ. ಆದ್ರೆ ಹಾಸನದ ಜೆಡಿಎಸ್ ಶಾಸಕರುಗಳು, ಮಾಜಿ ಶಾಸಕರುಗಳು ಇಂಥದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಿನ್ನೆ ಅಷ್ಟೇ ರೇವಣ್ಣ ಅವರು ಹೇಳ್ತಾ ಇದ್ರು, ನನ್ನ ವಿರುದ್ಧವಾಗಿ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ, ಇದೆಲ್ಲದಕ್ಕೂ ಕೂಡ ನಾನು ಸದ್ಯದಲ್ಲೇ ಉತ್ತರವನ್ನ ಕೊಡ್ತೀನಿ ಅಂತ. ಸೊ ಅದರ ಬೆನ್ನಲ್ಲೇ ಈಗ ಜೆಡಿಎಸ್ನ ನಾಯಕರುಗಳು ಆಡ್ತಾ ಇರುವಂತಹ ಈ ಮಾತು ಬಹಳಷ್ಟು ಪುಷ್ಟಿ ಕೊಡ್ತಾ ಇದೆ. ಅದರಲ್ಲೂ ಕೂಡ ಅವರು ಆರೋಪ ಮಾಡ್ತಾ ಇರೋದು ಕೆಆರ್ ನಗರದ ಶಾಸಕರ ವಿರುದ್ಧ. ಅವರು ಡಿಕೆ ಶಿವಕುಮಾರ್ ಮೆಚ್ಚಿಸ್ಲಿಕ್ಕಾಗಿ ಈ ಕೆಲಸ ಮಾಡಿದ್ದಾರೆ ಅಂತ. ಏನದು ಬನ್ನಿ ನೋಡೋಣ. ಕೆಆರ್ ನಗರ ಕೇಸಿನ ಹಿಂದಿದ್ದಾರ ಕಾಂಗ್ರೆಸ್ ಶಾಸಕ. ರೇವಣ್ಣ ವಿರುದ್ಧ ದೂರು ಕೊಡಿಸಿದ್ರ ಕಾಂಗ್ರೆಸ್ ಶಾಸಕ. ಕೆಆರ್ ನಗರ ಕೇಸಿಗೆ ಬಿಗ್ ಟ್ವಿಸ್ಟ್. 50 ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗ ಏನಿಲ್ಲ, ಇದನ್ನ ಎದುರಿಸೋ ಶಕ್ತಿ ಇದೆ. ಇದು ಮಾಜಿ ಸಚಿವ ರೇವಣ್ಣ ಅವರು ನಿನ್ನೆ ನೀಡಿದಂತಹ ಹೇಳಿಕೆ. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇತ್ತು, ಸದ್ಯದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ರೇವಣ್ಣ ಬಾಂಬ್ ಸಿಡಿಸಿದ್ರು. ಇದರ ಬೆನ್ನಲ್ಲೇ ಈಗ ಹಾಸನ ಜೆಡಿಎಸ್ ನಾಯಕರು ಹೊಸ ಬಾಂಬ್ ಸಿಡಿಸಿದ್ದಾರೆ. ರೇವಣ್ಣ ವಿರುದ್ಧ ಕೆಆರ್ ನಗರ ಕಾಂಗ್ರೆಸ್ ಶಾಸಕ ರವಿಶಂಕರ್ ಚಿತಾವಣೆ ನಡೆಸಿದ್ದು, ಕಿಡ್ನಾಪ್ ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ದೂರಿದ್ದಾರೆ. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಒಳನೇಶ್ಪುರದಲ್ಲಿ. SIT ರಚನೆ ಮಾಡಿದ್ದೀನಾನೆ. ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋರಿಗೆ ಅವ್ರು ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತು 2ನೇ ತಾರೀಕು ಕೆಆರ್ ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣವ್ರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು SIT ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ, ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಡಿಕೆಶಿ ಮೆಚ್ಚಿಸೋಕೆ ಅಂತಾನೆ ದೂರು ಕೊಡಿಸಿದ್ರ. ರೇವಣ್ಣ ಅರೆಸ್ಟ್ ಹಿಂದೆ ಡಿಕೆ ಪಾತ್ರ ಜೆಡಿಎಸ್. ಇನ್ನು ಡಿಕೆ ಶಿವಕುಮಾರ್ ಅವರನ್ನ ಮೆಚ್ಚಿಸಬೇಕು ಅಂತಾನೆ ಕೆಆರ್ ನಗರದಲ್ಲಿ ಸಂತ್ರಸ್ತೆ ಮಗನಿಂದ ದೂರು ಕೊಡಿಸಲಾಗಿದೆ. ಒಕ್ಕಲಿಗ ಸಾಮ್ರಾಜ್ಯದ ಅಧಿಪತಿಯಾದ್ರೆ ಡಿಕೆ ಮುಖ್ಯಮಂತ್ರಿ ಆಗಬಹುದು ಅಂತ ಅನ್ಕೊಂಡಿದ್ದಾರೆ. SIT ತನಿಖೆ ಮಾಡಿದ್ರೆ ಎಲ್ಲಾ ಸತ್ಯಾಂಶ ಹೊರಗ್ ಬೀಳುತ್ತೆ, ಡಿಕೆಶಿ ಸಿಕ್ಕಾಕೊಳ್ತಾರೆ ಅಂತ ಜೆಡಿಎಸ್ ಮಾಜಿ ಶಾಸಕರು ಆದಂತಹ ಲಿಂಗೇಶ್ ಆರೋಪವನ್ನ ಮಾಡಿದ್ದಾರೆ. ಅವ್ನು 20 ವರ್ಷ ಏನು ಗೊತ್ತಿದ್ರಿ ಅವ್ನ ಮಗುಗೆ?
ಅವ್ನು ಕರ್ಕೊಂಡು ಕಂಪ್ಲೇಂಟ್ ಕೊಡಿಸ್ತಾರೆ. ನಮ್ಮ ಕಾಣೆ ಆಗಿದೆ ಅಂತ ಕೊಟ್ಟಿದ್ರೆ ಕಿಡ್ನ್ಯಾಪ್ ಆಯ್ದ, ಬೇರೆ ನೆಂಟರ ಮನೆಗೆ ಹೋಯ್ದ, ಅದು ಹುಡ್ಕಂತ ಎಲ್ಲರ ಮೇಲೆ ಸಹಜ. ಶಾಸಕರಿದ್ದಾರೆ, ಕಾಂಗ್ರೆಸ್ನವ್ರು ಇದ್ದಾರೆ, ಅವ್ರ ನಾಯಕರನ್ನು ಮೆಚ್ಚೋಕ್ಕೋಸ್ಕರ, ಡಿ ಕೆ ಶಿವಕುಮಾರ್ ಅವರ ಮೆಚ್ಚೋಕ್ಕೋಸ್ಕರ ಇವತ್ತ ರಾಜ್ಯದಲ್ಲಿ ಒಕ್ಕಲಿಗರ ಸಾಮ್ರಾಜ್ಯಕ್ಕೋಸ್ಕರ ಆಡ್ತಕ್ಕಂಥ ಗುದ್ದಾಟದಲ್ಲಿ ಇವೆಲ್ಲ ನಡೀತಕ್ಕಂಥದ್ದು ಅವ್ರು ತಿಳ್ಕೊಂಡಿದ್ದಾರೆ. ಇವರು ಅಣಿದು ಬಿಟ್ರೆ ಒಕ್ಕಲಿಗ ಸಾಮ್ರಾಜ್ಯ ನಮ್ದಾಗುತ್ತೆ, ಒಕ್ಕಲಿಗ ಸಾಮ್ರಾಜ್ಯ ಅಧಿಪತಿ ನಾನಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸುಲಭವಾಗಿ ಆಗ್ಬೋದು ಅನ್ಕೊಂಡರೆ ಡಿ ಕೆ ಶಿವಕುಮಾರ್ ಅವರು ಸಹ ಇದ್ರಲ್ಲಿ ಸಿಗಾಕೊಳ್ತಾರೆ. SIT ಸರಿಯಾದ ತನಿಖೆ ಮಾಡಿದ್ರೆ. ಸಂತ್ರಸ್ತೆ ಜೊತೆ ನಾನು ಮಾತನಾಡಿಲ್ಲ, ಸಂತ್ರಸ್ತೆಯ ಸಂಪರ್ಕವನ್ನೂ ಮಾಡಿಲ್ಲ. ಜೆಡಿಎಸ್ ವಿರುದ್ಧ ಮಾನನಷ್ಟ ಕೇಸ್ ಎಚ್ಚರಿಕೆ. ಇನ್ನು ಜೆಡಿಎಸ್ ನಾಯಕರ ಆರೋಪಗಳಿಗೆ ಕೆಆರ್ ನಗರ ಕಾಂಗ್ರೆಸ್ ನಾಯಕ ರವಿಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಂತಹ ರವಿಶಂಕರ್, ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ. ನಾನು ಕೆಆರ್ ನಗರ ಸಂತ್ರಸ್ತೆಯನ್ನ ಸಂಪರ್ಕಿಸಿಲ್ಲ, ಮಾತೂ ಆಡಿಲ್ಲ. ರೇವಣ್ಣ ವಿರುದ್ಧ ಚಿತಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ನನ್ನ ವಿರುದ್ಧ ಮಾಡಿರುವಂತಹ ಸುಳ್ಳು ಆರೋಪದ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ರವಿಶಂಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ವಿನಾಕಾರಣ ನನ್ನ ಮೇಲೆ ನನ್ನ ಹೆಸರನ್ನು ತಂದು ನನಗೆ ಭಾಳಷ್ಟು ರೀತಿಯಲ್ಲಿ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಜರುಗಿಸಬೇಕಂತೇಳಿ ನನ್ನ ಹೆಸರನ್ನು ಬಳಸಿರೋದಕ್ಕೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದ್ದೇನೆ. ಒಟ್ನಲ್ಲಿ ಕೆಆರ್ ನಗರ ಸಂತ್ರಸ್ತೆ ಕೇಸ್ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ. ಇದು ಮುಂದೆ ಯಾವ ರೀತಿ ಯಾವ ತಿರುವು ಪಡ್ಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ರೈಟ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಸದ್ಯ ಕೆಆರ್ ನಗರದಲ್ಲಿ ಕೇಸ್ ದಾಖಲಾಯಿತು ಅನ್ನೋ ಒಂದೇ ರೀಸನ್ಗೆ ಕೆಆರ್ ನಗರ ಶಾಸಕರನ್ನ ಇದಕ್ಕೆ ತಳಕು ಹಾಕೋ ಮೂಲಕವಾಗಿ ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಾ, ಅಥವಾ ಅದಕ್ಕೆ ಪೂರಕವಾದಂತಹ ಏನಾದರೂ ಸಾಕ್ಷ್ಯಗಳು ಅವರ ಬಳಿ ಇರಬಹುದಾ? ಮಮತಾ, ಏನು ಒಂದೆಡೆ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ಅವರ ವಿರುದ್ಧ ಬಂದಿರತಕ್ಕಂತಹ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಆರೋಪ ಪ್ರಕರಣ ಇದೆ. ಅದರ ತನಿಖೆಯನ್ನು SIT ಚುರುಕುಗೊಳಿಸಿದರೆ ಈಗ ರೇವಣ್ಣ ಅವರ ಬಂಧನದ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅಂತ ಹೇಳಿ JDSನ ಮಾಜಿ ಶಾಸಕ ಹಾಗೂ ಹಾಲಿ ಶಾಸಕ ಇಬ್ಬರು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಇದುವರೆಗೂ ಸಹ ಪ್ರಜ್ವಲ್ ರೇವಣ್ಣ ಅವರ ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥದ್ದು ಅಶ್ಲೀಲ ವಿಡಿಯೋ ಪ್ರಕರಣ. ಆದರೆ HD ರೇವಣ್ಣ ಅವರ 4 ದಿನಗಳ ಕಸ್ಟಡಿಗೆ ಏನು SIT ತಗೊಂಡು ಇದಾದ ಬಳಿಕ JDS ನಾಯಕರು ಸಿಟ್ಟಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಅವರನ್ನ ಎಸ್ಲು ಸೇರಿಸಲಿಕ್ಕೆ KR ನಗರದ ಶಾಸಕರಂತ ರವಿಶಂಕರ್ ಅವರೇ ಪ್ರಮುಖ ಕಾರಣ ಇದೆ. ಇವರು DK ಶಿವಕುಮಾರನ್ನ ಮೆಚ್ಚಿಸಲಿಕ್ಕೆ ಏನು ಸಂತ್ರಸ್ತೆಯ ಪುತ್ರನಿಗೆ ಕುಮ್ಮಕ್ಕು ನೀಡಿ ಆತನಿಂದ ರೇವಣ್ಣ ಅವರನ್ನ ಹೆಸರನ್ನ ಸೇರಿಸಿ ಏನು ದೂರನ್ನು ಕೊಡಿಸಿರಂತೆ ಗಂಭೀರ ಆರೋಪವನ್ನು ಮಾಡಿದರೆ, ಮತ್ತೊಂದೆಡೆ ಇಡೀ ಪ್ರಕರಣದ ಹಿಂದೆ DK ಶಿವಕುಮಾರ್ ಇದ್ದಾರೆ. ಯಾಕೆಂದರೆ ಅವರು ದೇವೇಗೌಡರ ಏನು ಕುಟುಂಬವನ್ನು ಮುಗಿಸಿದ ರಾಜಕೀಯವಾಗಿ ನಾನು ಒಕ್ಕಲಿಗದ ಸಮುದಾಯದ ಪ್ರಮುಖ ನಾಯಕನಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯ ಎಲ್ಲ ಹುನ್ನಾರವನ್ನು ಮಾಡಿದ್ದಾರೆ ಅಂತ ನೇರವಾದಂಥ ಒಂದು ಆರೋಪ ಮಾಡಿದೆ. ಇದುವರೆಗೂ ಏನು ಗಂಭೀರವಾದಂಥ ಪ್ರಕರಣ ಈಗ HD ರೇವಣ್ಣ ಅವರ ವಿಚಾರದಲ್ಲಿ ರಾಜಕೀಯ ತಿರುವನ್ನು ಪಡೆದುಕೊಳ್ಳದಿರ್ತಕ್ಕಂಥ, ಅಲ್ಲದೆ ರಮೇಶ್ ಜಾರಕಿಹೊಳಿ ಏನು ವಿಡಿಯೋ ವೈರಲ್ ಆಯಿತು ಅದರಿಂದ ಯಾರಿದ್ರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದೇ ರೀತಿ ಇದೇ ಪ್ರಕರಣದಲ್ಲಿ ರೇವಣ್ಣ ಅವರನ್ನು ರಾಜಕೀಯವಾಗಿ ಹಣಿಯಲು ಪಿತೂರಿಯನ್ನು ನಡೆಸಿದೆ. ಇದಕ್ಕೆ SITಯನ್ನು ಉಪಯೋಗಿಸಿಕೊಳ್ಳಲಾಗ್ತಿದೆ. ಈಗಾಗಲೇ SITಯ ತನಿಖೆ ಏನು ದಿಕ್ಕು ತಪ್ಪಿದೆ. ಪ್ರಮುಖವಾಗಿ ಪೆಂಡ್ರೈವ್ ವಿಚಾರ ಎಲ್ಲಿ ಅಪ್ಲೋಡ್ ಆಗ್ತಿತ್ತು, ಎಲ್ಲಿ ಆ ವಿಡಿಯೋಗಳು ಸರ್ಕ್ಯುಲೇಟ್ ಆಗಿತ್ತು, ಅದನ್ನು ಯಾರು ವೈರಲ್ ಮಾಡ್ತಾರೆ ಎಂಬುದ್ರ ಬಗ್ಗೆ ತನಿಖೆಯನ್ನು ಮಾಡ್ತಿಲ್ಲ. ಆದರೆ ರೇವಣ್ಣ ಅವರನ್ನ ಬಂಧಿಸಬೇಕು, ಹೀಗಾಗಿ ಅವ್ರನ್ನ ರಾಜಕೀಯವಾಗಿ ಹಣಿಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಅವರ ಶಾಸಕರಾದ ಅವರದೇ ಪಕ್ಷದ ಶಾಸಕರ ಅಂತ ರವಿಶಂಕರ್ ಅವರಿಗೆ ಹೇಳಿ ಅವರ ವಿರುದ್ಧ ಇಲ್ಲಸಲ್ಲದ ಕಂಪ್ಲೇಂಟನ್ನು ಕೊಡಿಸಿ ಅವ್ರನ್ನ ಬಂಧನವಾಗುವಂತೆ ಮಾಡಿದರೆ. ಏನು SIT ಅವರು ರೇವಣ್ಣ ಅವರನ್ನ ಬಂದಂಥ ಅವಕಾಶನೇ ಇರಲಿಲ್ಲ, ಅವಶ್ಯಕತೆನೇ ಇರಲಿಲ್ಲ. ಯಾಕೆಂದರೆ ರೇವಣ್ಣ ಅವರು ಯಾವಾಗ ವಿಚಾರಣೆ ಕರೆದ್ರು ಅವರು ಬರ್ತಿದ್ರು. ಆದರೆ ಅವರನ್ನು ಬಂಧಿಸಿ SIT ಅವರು ತಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಅಲ್ಲದೆ ರೇವಣ್ಣ ಅವ್ರನ್ನ ಅವರು ಸರಿಯಾಗಿ ಏನು ರೇವಣ್ಣವ್ರನ್ನ ಸರಿಯಾಗಿ ನೋಡಿಕೊಳ್ತಿಲ್ಲ. ಹಾಗಾಗಿ ಕೂಡಲೇ ರೇವಣ್ಣವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಏನು ಈ ಅಶ್ಲೀಲ ಪೆಂಡ್ರೈವ್ಗಳು ಎಲ್ಲಿ ಸರ್ಕಲ್ ಆಗ್ತಿದೆ ಇದ್ರ ಬಗ್ಗೆ ತನಿಖೆಯನ್ನು ಅವ್ರು ನಡೆಸ್ತಾ ಇಲ್ಲ. ಮೊದಲು ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಅದರ ವಿರುದ್ಧ ಏನು ಯಾರ್ಯಾರಿದ್ದಾರೆ, ಅದರ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲವೂ ಸಹ ಹೆಸರು ಹೊರಗೆ ಬರುತ್ತೆ ಅಂತ ಹೇಳಿ JDS ನಾಯಕರು ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಮಮತಾ, ಥ್ಯಾಂಕ್ ಯು.